ಭಗವದ್ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 39 ಶ್ರದ್ಧಾವಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಲ್ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ: ಸಂಯತೇಂದ್ರಿಯ ಜಿತೇಂದ್ರಿಯನು, ತತ್ಪರಃ ಸಾಧನ ಪರಾಯಣನು ಮತ್ತು ಶ್ರದ್ಧಾವಂತನಾದ ಮನುಷ್ಯನು ಜ್ಞಾನವನ್ನು ಲಭತೆ ಪಡೆಯುತ್ತಾನೆ. ಜ್ಞಾನವನ್ನು ಲಬ್ಧ್ವಾ ಪಡೆದುಕೊಂಡು ಅಚಿರೇಣ ವಿಳಂಬವಿಲ್ಲದೆ ಪರಾಂ ಶಾಂತಿಂ ಭಗವತ್ ಪ್ರಾಪ್ತಿರೂಪಿ ಪರಮಶಾಂತಿಯನ್ನು ಅಧಿಗಚ್ಚತಿ ಪಡೆದುಕೊಳ್ಳುತ್ತಾನೆ. ಈ ಶ್ಲೋಕದ ಅರ್ಥ ಹೀಗಿದೆ: ಜಿತೇಂದ್ರಿಯನು, ಸಾಧನ ಪರಾಯಣನು ಮತ್ತು ಶ್ರದ್ಧಾವಂತನೂ ಆದ ಮನುಷ್ಯನು ಜ್ಞಾನವನ್ನು ಪಡೆಯುತ್ತಾನೆ ಹಾಗೂ ಜ್ಞಾನವನ್ನು ಪಡೆದುಕೊಂಡು ಅವನು ವಿಳಂಬವಿಲ್ಲದೆ ಭಗವತ್ ಪ್ರಾಪ್ತಿರೂಪಿ ಪರಮಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಈ ಶ್ಲೋಕದ ವಿವರಣೆ ಹೀಗಿದೆ: ಈ ಪವಿತ್ರ ಜ್ಞಾನವನ್ನು ಪಡೆಯಲು ಸಾಧಕನು ಪಡೆದಿರಬೇಕಾದ ಅಗತ್ಯ ಗುಣಗಳನ್ನು ವೈಜ್ಞಾನಿಕ ಪಠ್ಯಪುಸ್ತಕಗಳಲ್ಲಿ ವಿವರಿಸಿರುವಂತೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದೆ. 3 ಪ್ರಮುಖ ಗುಣಗಳನ್ನು ಇಲ್ಲಿ ಸೂಚಿಸಿದೆ. ನಿಜವಾಗಿಯೂ ಆತ್ಮನನ್ನು ಕಂಡುಕೊಳ್ಳಲು ಪೂರ್ಣ ಶ್ರದ್ಧೆ, ಭಕ್ತಿ ಮತ್ತು ಆತ್ಮಸಂಯಮ ಇವು 3 ಅಗತ್ಯವಾದ ಅಂಶಗಳು. 1. ಶ್ರದ್ಧಾ. ಧರ್ಮದಲ್ಲಿ ಮಾರ್ಗದರ್ಶನ ನೀಡುತ್ತೇನೆಂದು ಸೋಗು ಹಾಕುವ ಅನೇಕ ಮಂದಿ ಗುರುಗಳು ಈ ಶಬ್ದವನ್ನು ತಮ್ಮ ಬಳಿ ಬರುವ ಭಕ್ತರಿಗೆ ಮತ್ತೆ ಮತ್ತೆ ಬಳಸಿ ಶೋಷಣೆ ಮಾಡುವುದೂ ಉಂಟು. ಸಾಧಾರಣ ಭಕ್ತರು ಕೆಲವು ವೇಳೆ ಧರ್ಮಾಂಧರಾಗಿ ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ಕುಂಠಿತರಾಗುತ್ತಾರೆ. ಏಕೆಂದರೆ ಶ್ರದ್ಧೆ ಎಂಬುದನ್ನು ಕುರುಡು ನಂಬಿಕೆ ಎಂಬ ಅರ್ಥದಲ್ಲಿ ಅವರು ತಿಳಿಯುತ್ತಾರೆ. ಗುರುಗಳು ಏನು ಹೇಳಿದರೂ ಅದಕ್ಕೆ ಮರುಮಾತನಾಡದೆ ಒಪ್ಪುವುದು ಶ್ರದ್ಧಾ ಎಂದು ಅವರು ತಿಳಿಯುವ ರೀತಿ. ಗುರುಗಳು ಉಪದೇಶಿಸುವ ಶಾಸ್ತ್ರ ವಿಚಾರವನ್ನು ಕೂಡಲೇ ಯಥಾವತ್ತಾಗಿ ತಿಳಿಯುವ ಶಕ್ತಿಗೆ ಶ್ರದ್ಧೆ ಎಂದು ಆಚಾರ್ಯರು ಹೇಳುತ್ತಾರೆ. ಇದು ಸಾಧಕನಲ್ಲಿ ಇರಲೇಬೇಕಾದ ಮೊದಲನೆಯ ಗುಣ. 2. ಭಕ್ತಿ. ತತ್ಪರಃ. ಪರಮಾತ್ಮನಲ್ಲೇ ಮನಸ್ಸನ್ನಿಡುವುದು. ಸಾಧನೆಯ ಮಾರ್ಗ ಯಾವುದೇ ಇರಲಿ, ಅನನ್ಯ ಭಕ್ತಿಯೂ ಅನಿವಾರ್ಯ. ಬರೀ ಬೌದ್ಧಿಕವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡುವುದಾದರೆ ಚಿತ್ತಶುದ್ಧಿಯಾಗುವ ಬದಲು ಅಹಂಕಾರವು ವೃದ್ಧಿಯಾಗುತ್ತದೆ. 3. ಯಾರು ಇಂದ್ರಿಯಗಳನ್ನು ನಿಗ್ರಹ ಮಾಡಿರುವರೋ. ಮೇಲೆ ವಿವರಿಸಿದ ಶ್ರದ್ಧೆ ಮತ್ತು ಭಕ್ತಿ ಇವೆರಡೇ ಸಾಧಕನಿಗೆ ಸಾಲದು. ಆತ್ಮ ಸಂಯಮವೂ ಬಹಳ ಅಗತ್ಯ. ಅತಿಯಾಗಿ ವಿಷಯ ಸುಖಗಳನ್ನು ಬಯಸುವುದೇ ಅಜ್ಞಾನ. ಯಾರು ಇಂತಹ ಬದುಕಿನ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅಂತಹವರಿಗೆ ಬದುಕಿನ ಉನ್ನತ ಶಿಖರವನ್ನೇರಲು ಸಾಧ್ಯವಿಲ್ಲ. ಪವಿತ್ರ ಮಾರ್ಗದಲ್ಲಿ ನಡೆಯಬೇಕಾದರೆ ಇಂದ್ರಿಯಗಳ ಕೊಳಚೆ ವ್ಯಾಪಾರದಿಂದ ದೂರ ಹೋಗಬೇಕು. ಕಾಮ ತೃಷ್ಣೆಯ ಬದುಕಿಗೂ ಆತ್ಮ ಸಂಯಮದ ಬದುಕಿಗೂ ಎಣ್ಣೆ ಸೀಗೆಕಾಯಿಯ ಸಂಬಂಧ. ಒಂದಿದ್ದರೆ ಇನ್ನೊಂದು ಅಲ್ಲಿರುವುದಿಲ್ಲ. ಆಂತರಿಕ ಸಮಚಿತ್ತತೆ ಎಲ್ಲಿರುತ್ತದೋ ಅಲ್ಲಿ ಇಂದ್ರಿಯಗಳ ಗಲಾಟೆ ಇಲ್ಲ. ಆದ್ದರಿಂದ ಸಾಧಕನು ನಿರಂತರವಾಗಿ ಆತ್ಮ ಸಂಯಮದ ಬದುಕನ್ನು ಕಲಿಯಲೇಬೇಕು. ಇದು ಅನಿವಾರ್ಯ. ಏಕೆಂದರೆ ನಾವು ಇಂದ್ರಿಯ ಸುಖಗಳನ್ನು ತ್ಯಾಗ ಮಾಡಿ ಬದುಕಿನ ಪವಿತ್ರ ಗುರಿಯತ್ತ ಸಾಗಬೇಕು. ಸಾಧಾರಣವಾಗಿ ಬುದ್ಧಿವಂತ ಓದುಗನು ಈ ರೀತಿಯ ಪ್ರಶ್ನೆಯನ್ನು ಕೇಳುವುದು ಸಹಜ. ಅಹಂಕಾರದ ಕೆಲಸವೇ ಹಾಗೆ. ಏನಾದರೂ ಸ್ವಲ್ಪ ಸಾಧನೆ ಮಾಡು ಎಂದು ಅದಕ್ಕೆ ಹೇಳಿದ ತತ್ಕ್ಷಣ ಅದರಿಂದ ಏನು ಲಾಭ ಎಂದು ಅದು ಕೇಳುತ್ತದೆ. ಶ್ಲೋಕದ 2ನೇ ಸಾಲಿನಲ್ಲಿ ಇದಕ್ಕೆ ಉತ್ತರವಿದೆ. ಯಾವ ಸಾಧಕನು ಮೇಲೆ ತಿಳಿಸಿದ 3 ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೋ ಅಂತಹವನು ಆತ್ಮಜ್ಞಾನವನ್ನು ಗಳಿಸುತ್ತಾನೆ. ಈ ಪವಿತ್ರವಾದ ಜ್ಞಾನವನ್ನು ಗಳಿಸುವ ಮೂಲಕ ಪರಮ ಶಾಂತಿಯನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಯಾವಾಗ ಎಂದು ಕೇಳುವುದಾದರೆ ಹೆಚ್ಚು ತಡವಿಲ್ಲದೆ ಎಂದು ಪರಮಾತ್ಮನು ಹೇಳುತ್ತಾನೆ. ಆತ್ಮನನ್ನು ತಿಳಿಯಲು ಕಾಲಾವಕಾಶ ಬೇಡ, ಚಿತ್ತಶುದ್ಧಿಯನ್ನು ಗಳಿಸಲು ಕಾಲಾವಕಾಶ ಬೇಕು. ಇದು ಆದ ತತ್ಕ್ಷಣವೇ ಅದು ಸಿದ್ಧಿಸುತ್ತದೆ. ಪರಮಶಾಂತಿ. ಆದಿಯೂ ಅಂತ್ಯವೂ ಇಲ್ಲದ ಈ ಶಾಂತಿಯನ್ನು ಇಲ್ಲಿ ಪರಮಶಾಂತಿ ಎಂದು ಸೂಚಿಸಿದೆ. ಜೀವನದ ಪರಮ ಪುರುಷಾರ್ಥವಾದ ಮೋಕ್ಷಕ್ಕೇನೆ ಇನ್ನೊಂದು ಹೆಸರು ಇದು ಹೊರಗಿನಿಂದ ಬಂದದ್ದಲ್ಲ, ಇದು ಆತ್ಮನ ಸ್ವರೂಪ. ಪ್ರತಿಯೊಂದು ಜೀವಿಯು ಬದುಕಿನ ತನ್ನ ಚಟುವಟಿಕೆಗಳ ಮೂಲಕ
ಹೆಚ್ಚಿನ ಶಾಂತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿರುತ್ತಾನೆ ಎಂಬುದು ಎಲ್ಲರೂ ತಿಳಿದಿರುವ ವಿಷಯ. ಉಸಿರಾಡುವುದರಿಂದ ಹಿಡಿದು ತಿನ್ನುವುದು, ಕುಡಿಯುವುದು, ಯುದ್ಧದ ಮೂಲಕ ನಾಶ ಮಾಡುವುದು, ಪ್ರಪಂಚದ ಪ್ರತಿಷ್ಠಿತ ಮಾರುಕಟ್ಟೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದು, ಕೊಲೆಗೈಯುವುದು ಇವೆಲ್ಲವೂ ಮಾನವನು ಪ್ರಪಂಚದಲ್ಲಿ ಶಾಂತಿಯನ್ನು ಪಡೆಯುವ ಪ್ರಯತ್ನವೇ ಆಗಿದೆ. ಇದು ಮಾನವನಿಗೆ ಮಾತ್ರ ಸೀಮಿತವಲ್ಲ, ಪ್ರಾಣಿಗಳಲ್ಲೂ ಮತ್ತು ಸಸ್ಯ ಪ್ರಪಂಚದಲ್ಲೂ ಇದು ಸತ್ಯ. ಚುಟುಕಿನಲ್ಲಿ ಹೇಳುವುದಾದರೆ, ವ್ಯಕ್ತಿಗೆ ಹೆಚ್ಚಿನ ಶಾಂತಿಯನ್ನು ಪಡೆಯಬೇಕೆನ್ನುವ ಬಯಕೆಯು ಆಂತರಿಕವಾಗಿ ಇಲ್ಲದಿದ್ದರೆ ಯಾವ ಚಟುವಟಿಕೆಯೂ ನಡೆಯುತ್ತಿರಲಿಲ್ಲ. ಹೀಗೆ ಇಡೀ ಪ್ರಪಂಚವು ಸಾಧ್ಯವಾದಷ್ಟು ಹೆಚ್ಚಿನ ಶಾಂತಿಯನ್ನು ಪಡೆಯಲು ಯತ್ನಿಸುತ್ತಿರಬೇಕಾಗಿದೆ. ಪ್ರತಿಯೊಬ್ಬನೂ ಆ ಪರಮ ಶಾಂತಿಯನ್ನೇ ಅರಸುತ್ತಿದ್ದಾನೆ ಎಂಬುದು ಸಿದ್ಧವಾಯಿತು. ಆತ್ಮನ ಸ್ವರೂಪವೇ ಪರಮಶಾಂತಿ. ಅದನ್ನು ಕಂಡುಕೊಂಡಾಗ ಎಲ್ಲ ಕರ್ಮಗಳು ಕೊನೆಗೊಂಡು ಎಲ್ಲ ಬಯಕೆಗಳು ಈಡೇರಿ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತದೆ. ಆಮೇಲೆ ಪುನಃ ಅದು ಹಿಂದೆ ಸಂಸಾರಕ್ಕೆ ಬರುವುದಿಲ್ಲ.